ಇನ್ನು ಇದೀಗ ಬಂದ ದೊಡ್ಡ ಸುದ್ದಿಯೊಂದನ್ನು ನೋಡೋಣ. ಅಕ್ರಮ ಡಿನೋಟಿಫಿಕೇಶನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮತ್ತೊಂದು ಖಾಸಗಿ ದೂರು ದಾಖಲಾಗಿದೆ. ಅಕ್ರಮ ಡಿನೋಟಿಫಿಕೇಶನ್ ಸಂಬಂಧ ಮಹದೇವಸ್ವಾಮಿ ಎನ್ನುವರೊಂದು ಖಾಸಗಿ ದೂರನ್ನು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಇವತ್ತು ದಾಖಲಿಸಿದ್ದಾರೆ. ಮಹದೇವಸ್ವಾಮಿ ಕುಮಾರಸ್ವಾಮಿಯ ವಿರುದ್ಧ ಈ ದೂರನ್ನು ದಾಖಲಿಸಿದ್ದು, ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೊಂದು ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ ಉತ್ತರ ಹೇಳಬೇಕಾದ ಸ್ಥಿತಿಯನ್ನು ಮಹದೇವಸ್ವಾಮಿ ನಿರ್ಮಿಸಿದ್ದಾರೆ. ಈ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಮಹದೇವಸ್ವಾಮಿ ಯಾರು? ಈಗಾಗಲೇ ಮಹದೇವಸ್ವಾಮಿ ಅನ್ನೋರು ಕುಮಾರಸ್ವಾಮಿ ಹಾಗೂ ಚೆನ್ನಿಂಗಪ್ಪ ಸೇರಿದಂತೆ ಇತರರ ವಿರುದ್ಧ ಈಗಾಗಲೇ ಒಂದು PCR ಅನ್ನ ದಾಖಲು ಮಾಡಿದ್ರು. ಅದರ ನಂತರ ಅದು ಅರ್ಕಾವತಿ ಬೂಡಿ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಪ್ರಕರಣವಾಗಿತ್ತು. ಅದರ ನಂತರ ಇದು ಎರಡನೇ ದೂರು ಅಂತ ಹೇಳ್ಬೋದು. 2005ರಲ್ಲಿ ಕೊಟ್ಟಿದ್ದಂತಹ ಒಂದು ಡಿನೋಟಿಫಿಕೇಶನ್ ಅರ್ಜಿಯನ್ನ ಇವರು 2007ರಲ್ಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇವರು ಡಿನೋಟಿಫಿಕೇಶನ್ ಮಾಡಿಕೊಟ್ರು ಅನ್ನುವಂತಹ ಒಂದು ಅಂಶದ ಆಧಾರದ ಮೇಲೆ ಈಗಾಗಲೇ ಅವರು ಲೋಕಾಯುಕ್ತ ವಿಶೇಷ ಕೋರ್ಟ್ನಲ್ಲಿ PCR ಸಲ್ಲಿಸಿದ್ದಾರೆ. ಆದ್ರೆ ವಿಚಾರಣೆ ಮಾಡುತ್ತಿರುವಂತಹ ಲೋಕಾಯುಕ್ತ ವಿಶೇಷ ನ್ಯಾಯಾಧೀಶರಾದಂತಹ ಸುಧೀಂದರ್ ಅವರವರು ಬಹಳಷ್ಟು ಗಂಭೀರವಾದಂತಹ ಪ್ರಶ್ನೆಗಳನ್ನ ದೂರುದಾರರ ಹತ್ರ ಕೇಳುತ್ತಿದ್ದಾರೆ. ಅಂದ್ರೆ ಯಾವ ಅಂಶಗಳ ಆಧಾರದ ಮೇಲೆ ಈ ಒಂದು ದೂರನ್ನ ಸಲ್ಲಿಸಿದ್ದೀರಾ ಅಂತ. 2005ರಲ್ಲಿ ನೀವು ಡಿನೋಟಿಫಿಕೇಶನ್ ಕೋರಿ ಅರ್ಜಿ ಸಲ್ಲಿಸಿದ್ದೀರಾ, 2007ರಲ್ಲಿ ಡಿನೋಟಿಫಿಕೇಶನ್ ಆಯ್ತು ಅಂತೀರಾ. ಅಂದು ಮುಖ್ಯಮಂತ್ರಿ ಆದಂತಹ ದಿನಗಳಲ್ಲಿ ನೀವು ಈ ಒಂದು ಪ್ರಶ್ನೆಯನ್ನ ಯಾಕೆ ನ್ಯಾಯಾಲಯದ ಮುಂದೆ ತರಲಿಲ್ಲ ಅನ್ನುವಂತಹ ಒಂದು ಅಂಶವನ್ನ ಕಾರಣ. ಓಕೆ ಮಾರುತಿ, ಧನ್ಯವಾದ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮತ್ತೊಂದು ಖಾಸಗಿ ದೂರನ್ನು ದಾಖಲಿಸಿದ್ದಾರೆ. ಅಕ್ರಮ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಮಹದೇವಸ್ವಾಮಿ ಅನ್ನೋರು ಈ ಹಿಂದೆ ಕೂಡ ಇವರು ದೂರನ್ನು ದಾಖಲಿಸಿದರು. ಚೆನ್ನಿಗಪ್ಪ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಈಗ ಮತ್ತೊಂದು ದೂರನ್ನು ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತ ವಿಶೇಷ ಕೋರ್ಟ್ನಲ್ಲಿ ತಮ್ಮ ದೂರನ್ನು ದಾಖಲಿಸಿದ್ದಾರೆ. ಇದಿಷ್ಟು ಇವತ್ತಿನ ನ್ಯೂಸ್ ಲಂಚ್. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.